ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್. ಇವತ್ತು ಬಹಳ ಮುಖ್ಯವಾದಂಥ ಮೈತ್ರಿ 2.0 ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ಈಸ್ ಬೇಸಿಕಲಿ ಅನ್ ಇಂಡಿಯಾ ಆ್ಯಂಡ್ ಬ್ರೆಜಿಲ್ ಅಗ್ರಿಟೆಕ್ ಇನಿಷಿಯೇಟಿವ್. ಏನೆಲ್ಲ ಅಗ್ರಿಕಲ್ಚರಲ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ರಿಫಾರ್ಮ್ಸ್ ಮಾಡ್ತಾ ಇದ್ದಾರೆ, ಏನೆಲ್ಲ ಪ್ರಾಜೆಕ್ಟ್ಸ್ ಹಮ್ಮಿಕೊಂಡಿದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್, ದಟ್ ಇಸ್ ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಪ್ರೋಗ್ರಾಮ್. ಸೊ ದಿಸ್ ಇಸ್ ಮೈತ್ರಿ 2.0 2025 ನಡೀತಾ ಇರುವಂಥದ್ದು. And the first edition, that is Maitri 1.0, it was launched in 2023. ಇದರ ಮುಖ್ಯ ಉದ್ದೇಶ ಇದ್ದಿದ್ದು ಟು ಬಿಲ್ಡ್ ಅರ್ಲಿ ಸ್ಟೇಜ್ ಇನ್ಕ್ಯುಬೇಟರ್ ಲಿಂಕೇಜಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಬ್ರೆಜಿಲ್. ಹಾಗಾದರೆ ಏನಿದು ಅರ್ಲಿ ಸ್ಟೇಜ್ ಇನ್ಕ್ಯುಬೇಟರ್ ಲಿಂಕೇಜಸ್? ಸೊ ಬೇಸಿಕಲಿ ವಿ ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಅನ್ ಇನ್ಸ್ಟಿಟ್ಯೂಷನ್. ಯಾವೆಲ್ಲ ಇನ್ಸ್ಟಿಟ್ಯೂಷನ್ಸು ಚಿಕ್ಕ ಪುಟ್ಟ ಸ್ಟಾರ್ಟಪ್ಸ್ಗೆ ಸಪೋರ್ಟ್ ಮಾಡುತ್ತೆ. ಯಾವ ಥರ ಸಪೋರ್ಟ್ ಅಂದರೆ ನೆಟ್ವರ್ಕಿಂಗ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಆಗಿರ್ಬೋದು, ಫಂಡಿಂಗ್ ಸಪೋರ್ಟ್ ಆಗಿರ್ಬೋದು. ಸೊ ಈ ಎಲ್ಲ ರೀತಿ ಒಂದು ಸ್ಟಾರ್ಟಪ್ಸ್ಗಳಿಗೆ ಸಪೋರ್ಟ್ ಮಾಡುವಂಥ ಇನ್ಸ್ಟಿಟ್ಯೂಷನ್ಸ್ನ ಆದಷ್ಟು ಬೇಗ ಅಂದರೆ ಅರ್ಲಿ ಸ್ಟೇಜಲ್ಲಿ ಆ ಒಂದು ಲಿಂಕೇಜಸ್ನ ಕೊಡುವಂಥದ್ದು. ಬೀಟ್ ಇನ್ ಟರ್ಮ್ಸ್ ಆಫ್ ಇಂಡಿಯಾಯಿಂದ ಬ್ರೆಜಿಲ್ಗೆ ಒಂದು ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಯಾವುದೆಲ್ಲ ಸ್ಟಾರ್ಟಪ್ಸ್ ವರ್ಕ್ ಮಾಡ್ತಾ ಇದೆ ಅದಕ್ಕೆ ಸಪೋರ್ಟಿವ್ ಆಗಿರುವಂಥ ಇನ್ಸ್ಟಿಟ್ಯೂಷನ್ಸ್ನ ಅರ್ಲಿ ಆಗಿರೋ ಸ್ಟೇಜಲ್ಲೇ ಬಿಲ್ಡ್ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಬಂತು. ಓಕೆ, ಯು ಕ್ಯಾನ್ ಸಿ ಹಿಯರ್ ಇಟ್ ಇಸ್ ಅಗ್ರಿ ಟೆಕ್ ಸೆಕ್ಟರ್. ನೆಕ್ಸ್ಟ್ ಕಮಿಂಗ್ ಟು ಬ್ರೆಜಿಲ್ ಇಂಡಿಯಾ ಅಗ್ರಿಕಲ್ಚರಲ್ ಟೈಸ್. ಯಾವುದೆಲ್ಲ ಅಗ್ರಿಕಲ್ಚರಲ್ ಟೈಸ್ ಇದೆ? ಯು ಕ್ಯಾನ್ ಸಿ ಬೋತ್ ಬ್ರೆಜಿಲ್ ಆ್ಯಂಡ್ ಇಂಡಿಯಾ ಆರ್ major agricultural producers and are part of BRICS and G20. ಸೊ ಬ್ರಿಕ್ಸಲ್ಲಿ ಯಾವುದೆಲ್ಲ ಕಂಟ್ರೀಸ್ ಬರುತ್ತೆ? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಈಗ ರೀಸೆಂಟಾಗಿ ಪ್ಲಸ್ 5 more ಆ್ಯಡ್ ಆಗಿದೆ. ಯಾವುದೆಲ್ಲ ಅದು? ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್ ಆ್ಯಂಡ್ UAE. ಓಕೆ, ಸೊ ಇಟ್ ಇಸ್ ಬ್ರಿಕ್ಸ್ ಇಸ್ ನೌ 10 countries ಆ್ಯಂಡ್ G20 ನೀವೆಲ್ಲ ಲಿಸ್ಟ್ ತೆಗೆದು ನೋಡ್ಕೊಬೋದು. ಈ ಮೇಜರ್ ಕೋಆಪರೇಷನ್ ಯಾವುದೆಲ್ಲ ಸೆಕ್ಟರ್ಸಲ್ಲಿ ಬರುತ್ತೆ? ಬೀಟ್ ಇನ್ ಟರ್ಮ್ಸ್ ಆಫ್ ಬಯೋಫ್ಯೂಯಲ್ಸ್ ಆಗಿರ್ಬೋದು, ಲೈಫ್ ಸ್ಟಾಕ್ ಮ್ಯಾನೇಜ್ಮೆಂಟ್, ಒನ್ ಆಫ್ ದ ಮೇಜರ್ ಥಿಂಗ್, ಟ್ರಾಪಿಕಲ್ ಅಗ್ರಿಕಲ್ಚರಲ್ ರಿಸರ್ಚ್. ಸೊ ಎಲ್ಲ ಸೆಕ್ಟರ್ಸಲ್ಲೂ ಸಹ ಕೋಆಪರೇಷನ್ ಅವಶ್ಯಕತೆ ಇದೆ ಬೋತ್ ಇಂಡಿಯಾ ಆ್ಯಂಡ್ ಬ್ರೆಜಿಲ್ಗೆ. ಆ್ಯಂಡ್ ಬ್ರೆಜಿಲ್ ಇಸ್ ನೋನ್ ಫಾರ್ ಸೋಯಾಬೀನ್, ಶುಗರ್ ಕೇನ್, ಮೀಟ್ ಎಕ್ಸ್ಪೋರ್ಟ್ಸ್. ಓಕೆ, ಸೊ ಇಂಡಿಯಾ ಇಸ್ ನೋನ್ ಫಾರ್ ಸೀರಿಯಲ್ಸ್, ಪಲ್ಸಸ್ ಆ್ಯಂಡ್ ಡೈರಿ. ಸೊ ಇದು ನಮಗೆ ಫಾರ್ ಹ್ಯಾವಿಂಗ್ ಅಗ್ರಿಕಲ್ಚರಲ್ ಟೈಸ್ ಈ ಎಲ್ಲ ವಿಷಯಗಳು ಇಂಪಾರ್ಟೆಂಟ್ ಆಗಿರುತ್ತೆ. And coming to this year's initiative Maitri 2.0, it was launched by Indian Council of Agricultural Research, ICAR. So next ICAR ಏನೇನು ಕೆಲಸಗಳು ಮಾಡುತ್ತೆ ಅಂತ ನಾವು ನೋಡೋಣ. The role of ICAR ಒಂದು ರೀತಿಯ ಅಪೆಕ್ಸ್ ಬಾಡಿ ಆಗಿದೆ. ಇಟ್ ಇಸ್ ಅ ಪ್ರೈಮ್ ಬಾಡಿ ಫಾರ್ ಆಲ್ ಅಗ್ರಿಕಲ್ಚರಲ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಇನ್ ಇಂಡಿಯಾ. ಓಕೆ, ಸೊ ಈ ಅಗ್ರಿಕಲ್ಚರಲ್ ರಿಸರ್ಚ್ ಹಾಗೂ ಎಜುಕೇಷನ್ ರಿಲೇಟೆಡ್ ಸಪೋರ್ಟ್ ಮಾಡ್ತಿರುವಂಥ ಒಂದು ಅಪೆಕ್ಸ್ ಬಾಡಿ ICAR ಆಗಿದೆ. ಆ್ಯಂಡ್ ಇಟ್ ಇಸ್ ಕೋಆರ್ಡಿನೇಟಿಂಗ್ to 100+ ICAR institutes and 70+ agricultural universities. ಸೊ ಇದೊಂದು ಮೇಜರ್ ಜವಾಬ್ದಾರಿಯನ್ನು ICAR ನಿಭಾಯಿಸ್ತಾ ಇದೆ. ಆ್ಯಂಡ್ ಇಟ್ ಆಲ್ಸೋ ಪ್ಲೇಸ್ ಅ ಕೀ ರೋಲ್ ಇನ್ ಇಂಡಿಯಾಸ್ ಅಗ್ರಿ ಇನೋವೇಷನ್ ಆ್ಯಂಡ್ ಫುಡ್ ಸೆಕ್ಯೂರಿಟಿ ಸ್ಟ್ರಾಟಜೀಸ್. ಯಾವುದೆಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ AI ಬರ್ತಾ ಇದೆ, ಇನ್ ಟರ್ಮ್ಸ್ ಆಫ್ ಅಗ್ರಿಕಲ್ಚರ್ನಲ್ಲಿ AI ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ, ಫುಡ್ ಸೆಕ್ಯೂರಿಟಿಗೂ ಸಹ AI ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಯಾವುದೆಲ್ಲ ಇನೋವೇಷನ್ಸ್ ಬರುತ್ತೆ ವಿತ್ ರೆಸ್ಪೆಕ್ಟ್ ಟು ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಸೆಕ್ಯೂರಿಟೀಸ್, ಸೊ ICAR is playing a major role. And coming to nature of the program, Maitri 2.0. So this is the second edition of India-Brazil Cross Incubation Program in Agritech. We just now saw this. And it functions as a two-way learning and co-creation platform for innovators from India and Brazil. ಯಾವಾಗಲೇ ನೋಡಿದ್ರಿ. So India also has lot of scope. Brazil also have lot of scope in terms of exchange. ಅಂದರೆ ನಾಲೆಜ್ ಎಕ್ಸ್ಚೇಂಜ್ ಆಗಿರ್ಬೋದು, ಒಂದು innovation exchange ಆಗಿರ್ಬೋದು, and also to learn. Okay, so it is a two-way learning process as well as co-creation platform. ಸೊ ಇನ್ವೆಸ್ಟರ್ಸ್ ಇದ್ದರೆ ಇಂಡಿಯಾದಲ್ಲೂ ಸಹ ಇನ್ವೆಸ್ಟ್ ಮಾಡ್ಬೋದು ಆ್ಯಂಡ್ ಬ್ರೆಜಿಲಲ್ಲೂ ಸಹ ಇನ್ವೆಸ್ಟ್ ಮಾಡ್ಬೋದು. ಸೊ ದಟ್ ಈಸ್ ದ ಮೇಜರ್ ಅಡ್ವಾಂಟೇಜ್. ಆ್ಯಂಡ್ ಕಮಿಂಗ್ ಟು ದ ಕೋರ್ ಅಬ್ಜೆಕ್ಟಿವ್ಸ್, ಫಸ್ಟ್ ಥಿಂಗ್, ಸ್ಟ್ರೆಂಥನ್ಸ್ ಇನ್ಕ್ಯುಬೇಟರ್ ಲಿಂಕೇಜಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಬ್ರೆಜಿಲ್, ಫೆಸಿಲಿಟೇಟ್ ಕೋ-ಇನ್ಕ್ಯುಬೇಷನ್ ಮಾಡೆಲ್ಸ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಬೆಸ್ಟ್ ಪ್ರಾಕ್ಟಿಸಸ್. ನಾನು ಆವಾಗಲೇ ಹೇಳಿದೆ, ನಾಲೆಜ್ ಶೇರಿಂಗ್, ವೆನ್ ಎವರ್ ದರ್ ಇಸ್ ಟೂ ವೇ ಲರ್ನಿಂಗ್, ವೆನ್ ಎವರ್ ದರ್ ಇಸ್ ನಾಲೆಜ್ ಶೇರಿಂಗ್, ಸೊ ದಿಲ್ ಬಿ ಎಕ್ಸ್ಚೇಂಜ್ ಆಫ್ ಬೆಸ್ಟ್ ಪ್ರಾಕ್ಟಿಸಸ್. ಆ್ಯಂಡ್ ಟು ಎಕ್ಸ್ಪ್ಲೋರ್ ಆಪರ್ಚುನಿಟೀಸ್ ಇನ್ ಸಸ್ಟೈನಬಲ್ ಅಗ್ರಿಕಲ್ಚರ್, ಡಿಜಿಟಲ್ ಟೆಕ್ನಾಲಜೀಸ್ ಆ್ಯಂಡ್ ಅಗ್ರಿ ವ್ಯಾಲ್ಯೂ ಚೈನ್ಸ್. ಸೊ ನಾನು ಹೇಳ್ತಿದ್ದೆ ಡಿಜಿಟಲ್ ಟೆಕ್ನಾಲಜೀಸ್ ಅಂತ ಅಂದರೆ ವಿ ಕ್ಯಾನ್ ಆಲ್ಸೋ ರಿಲೇಟ್ ಇಟ್ ಟು AI ಆ್ಯಂಡ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಸಸ್ಟೈನಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಒಂದ್ಸಲ ಏನೋ ಒಂದು ಮಾಡೆಲ್ ತೊಗೊಂಬರ್ತಾರೆ, ಒಂದು ಪ್ರೋಟೋಟೈಪ್ ತೊಗೊಂಬರ್ತಾರೆ, ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ, ಅದಕ್ಕೆ ಮುಂದೆ ಫ್ಯೂಚರ್ ಇಲ್ಲ. ಇಫ್ ಇಟ್ ಇಸ್ ನಾಟ್ ಏಬಲ್ ಟು ಸಸ್ಟೈನ್ ಇಟ್ ಸೆಲ್ಫ್, ಇಟ್ ಈಸ್ ಹೈಲಿ ಡಿಫಿಕಲ್ಟ್. ಅದನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥದ್ದು ಇಟ್ ಈಸ್ ಒನ್ ಆಫ್ ದ ಕೋರ್ ಅಬ್ಜೆಕ್ಟಿವ್. ಆ್ಯಂಡ್ ಟು ಫೋಸ್ಟರ್ ಇನ್ಕ್ಲೂಸಿವ್ ಇನೋವೇಷನ್ ಸಿಸ್ಟಮ್ಸ್ ದಟ್ ಡೈರೆಕ್ಟ್ಲಿ ಬೆನಿಫಿಟ್ಸ್ ಫಾರ್ಮರ್ಸ್. ಸೊ ಫಾರ್ಮರ್ಸ್ ಇಸ್ ಅ ಕೀ ಪಾಯಿಂಟ್. ಅವ್ರನ್ನ ಸೆಂಟರ್ ಆಫ್ ಪ್ಲಾನಿಂಗಲ್ಲಿ ತೊಗೊಂಡು ವಾಟ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ವಿ ಕ್ಯಾನ್ ಡೂ ದಟ್ ವಿಲ್ ಬೆನಿಫಿಟ್ ಫಾರ್ಮರ್ಸ್ ಅಂತ ಥಿಂಕ್ ಮಾಡಿ ಸ್ಟ್ರಾಟಜೀಸ್ ಪ್ಲಾನ್ ಮಾಡುವಂಥದ್ದು ಇಟ್ ಈಸ್ ಅ ಕೋರ್ ಆಬ್ಜೆಕ್ಟಿವ್.
Next, significance of this. So it contributes to global food security through collaborative innovation. This will set an example because India and Brazil, if it does something good, ಒಂದು ಹೊಸ ಸ್ಟ್ರಾಟಜಿ ತಗೊಂಬಂದು if it can create a good model, it will definitely help the global food security. Encourages technology driven agriculture for climate resilience. ಸೊ ಕ್ಲೈಮೇಟ್ ರೆಸಿಲಿಯನ್ಸ್ಗೆ ನೀವು ನೋಡ್ಬೋದು, ಒಂದು ಟೆಂಪರೇಚರ್ ಡ್ರಾಪ್ ಆಗಿರ್ಬೋದು, ಓಝೋನ್ ಲೇಯರ್ ಪ್ರೊಟೆಕ್ಷನ್ ಆಗಿರ್ಬೋದು, ಆ್ಯಂಡ್ ಎಲ್ಲದರಲ್ಲೂ ಸ್ಟ್ರಾಟಜೀಸ್ ಪ್ಲಾನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿತ್ ದಿಸ್ ಟೆಕ್ನಾಲಜಿ ಡ್ರಿವನ್ ಅಗ್ರಿಕಲ್ಚರ್ ಕ್ಲೈಮೇಟ್ ರೆಸಿಲಿಯನ್ಸ್ನ ತುಂಬ ನೀಟಾಗಿ ಎನ್ಕರೇಜ್ ಮಾಡ್ಬೋದು ಆ್ಯಂಡ್ ಯಾವುದೇ ರೀತಿಯ ಎನ್ವಿರಾನ್ಮೆಂಟಲ್ ಹಾರ್ಮ್ ಆಗದಲ್ಲೇ ಇರೋ ಥರ ಸ್ಟ್ರಾಟಜೀಸ್ನ ಪ್ಲಾನ್ ಮಾಡ್ಬೋದು. ಆ್ಯಂಡ್ ಇಟ್ ಪ್ರಮೋಟ್ಸ್ ಬೈಲ್ಯಾಟ್ರಲ್ ಕೋಆಪರೇಷನ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್. ಸೊ ದಿಸ್ ಆಲ್ಸೋ ಅಲೈನ್ಸ್ ವಿತ್ Brazil-India strategic partnership and shared vision for food and nutritional security. This is also important. So India and Brazil are into lot of strategic partnership. Yavadella they have a shared vision for food and nutritional security, food and nutritional, and ಇವಾಗ ತಾನೇ ನಾವು ನೋಡಿದ್ವಿ they also are looking into agri-tech. They're also looking into incubation development. So ಎಲ್ಲ ಆಗ್ತಿರೋದ್ರಿಂದ this is a good move from both the countries. And coming to area of cooperation, biofuels and renewable energy. So Brazil is the global leader in ethanol from sugarcane. Okay, and India ಈಗ ತಾನೇ ರೀಸೆಂಟಾಗಿ ಅಡಾಪ್ಟ್ ಮಾಡ್ಕೊತಿದೆ ದಟ್ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಪ್ರೋಗ್ರಾಮ್. ಸೊ EBP program under India is just now adopting and is just moving forward in this program. And India ಇಟ್ಕೊಂಡಿರೋಂಥ ಟಾರ್ಗೆಟ್ ಬಂದು ಇಟ್ ಇಸ್ 20% by 2025. ಈ ವರ್ಷದಷ್ಟೊತ್ತಿಗೆ 20% ಆಫ್ ಎಥೆನಾಲ್ ಬ್ಲೆಂಡೆಡ್ ಪೆಟ್ರೋಲಿಯಂ. And joint initiatives under International Bioenergy Corporation. This is also important. ಎರಡನೇದು ಲೈಫ್ ಸ್ಟಾಕ್ ಆ್ಯಂಡ್ ಡೈರಿ. ಬ್ರೆಜಿಲ್ ಎಕ್ಸೆಲ್ಸ್ ಇನ್ ಬೀಫ್ ಆ್ಯಂಡ್ ಪೌಲ್ಟ್ರಿ ಪ್ರೊಡಕ್ಷನ್. ನಾವು ಆವಾಗಲೇ ನೋಡಿದ್ವಿ ಬ್ರೆಜಿಲ್ ಇಸ್ ಗುಡ್ ಅಟ್ ಮೀಟ್ ಪ್ರೊಡಕ್ಷನ್, ಮೀಟ್ ಎಕ್ಸ್ಪೋರ್ಟ್ ಅಂತ. ಸೊ ದಿಸ್ ಇಸ್ ಎಕ್ಸೆಲಿಂಗ್ ಇನ್ ಬೀಫ್ ಆ್ಯಂಡ್ ಪೌಲ್ಟ್ರಿ ಪ್ರೊಡಕ್ಷನ್. ಇಂಡಿಯಾ ಲೀಡ್ಸ್ ಇನ್ ಮಿಲ್ಕ್ ಪ್ರೊಡಕ್ಷನ್. ಸೊ ಅವರು ಬೀಫ್ ಆ್ಯಂಡ್ ಪೌಲ್ಟ್ರಿ ಆದರೆ ಇಂಡಿಯಾ ಇಸ್ ಲೀಡಿಂಗ್ ಇನ್ ಮಿಲ್ಕ್ ಪ್ರೊಡಕ್ಷನ್. ಸೊ ಇಟ್ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಗ್ಲೋಬಲಿ. ಇಂಡಿಯಾ ಇಸ್ ಬಿಕಮ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲ್ಕ್ ಗ್ಲೋಬಲಿ. Collaboration possible in animal genetics, vaccines and feed efficiency. So idra melenu saha avaru they can work. Coming to tropical agriculture research, both countries share tropical and subtropical agroclimate conditions. So both India as well as Brazil are sharing tropical and subtropical agroclimatic conditions. Partnership with Embrapa, that is Brazilian Agricultural Research Corporation, and ICAR. ಎರಡು ನಮ್ಮದಲ್ಲಿ ಯಾವ ರೀತಿ ICAR ಇದೆಯೋ ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರಲ್ ರಿಸರ್ಚ್, ಅದೇ ರೀತಿ ಅವರ ಒಂದು ಬ್ರೆಜಿಲಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಕಾರ್ಪೊರೇಷನ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ವಾಟ್ ಆಲ್ ದೇ ಕ್ಯಾನ್ ರಿಸರ್ಚ್ ಅಬೌಟ್ ಇಸ್ ಕ್ರಾಪ್ ವೆರೈಟೀಸ್ ಫಾರ್ ಟ್ರಾಪಿಕಲ್ ಕ್ಲೈಮೇಟ್, ಡಿಸೀಸ್ ರೆಸಿಸ್ಟೆನ್ಸ್ ಆ್ಯಂಡ್ ಕ್ಲೈಮೇಟ್ ರೆಸಿಲಿಯಂಟ್ ಫಾರ್ಮಿಂಗ್. ಸೊ ಆಲ್ ದೀಸ್ 3 sectors are important. Okay, all the best. Thank you.